ಸೂಪರ್ ಟೇಸ್ಟಿ ಸೂಪರ್ ಹೆಲ್ದಿಯಾಗಿರೋ ಈ ಚಾಕೊಲೇಟ್ ಕೇಕ್ ಅಲ್ಲಿ ನೋ ಮೈದಾ, ನೋ ಶುಗರ್, ನೋ ಪ್ರಿಸರ್ವೇಟಿವ್ಸ್. ಡಯಟ್ ಮಾಡೋರು ಕೂಡ ಇದನ್ನ ತುಂಬಾ ಆಸೆ ಪಟ್ಟು ತಿನ್ಕೋಬಹುದು. ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ಬನ್ನಿ, ಇವತ್ತಿನ ವಿಶೇಷ ಏನು ಅಂತ ತೋರಿಸ್ತೀನಿ. ಈ ಹೆಲ್ದಿ ಚಾಕೊಲೇಟ್ ಕೇಕ್ ಮಾಡಕ್ಕೆ ನಮಗೆ ಫಸ್ಟು ಒಂದು ಬಟ್ಲು ಗೋಧಿ ಹಿಟ್ಟು, ಒಂದು ಬಟ್ಲು ಓಟ್ಸ್ ತಗೊಂಡಿದ್ದೀನಿ. ಇದು ಮಿಕ್ಸ್ಡ್ ಪ್ರೋಟೀನ್ ಓಟ್ಸು. ಒಂದು ಬಟ್ಲು ಬ್ರೌನ್ ಶುಗರ್ ತಗೊಂಡಿದ್ದೀನಿ. ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಜಾಸ್ತಿ ಕೊಕೊವಾ ಪೌಡರು, ಒಂದು ಚಿಕ್ಕ ಸ್ಪೂನು ಕಾಫಿ ಪೌಡರ್. ಸೊ ಈ ಡ್ರೈ ಇಂಗ್ರೀಡಿಯೆಂಟ್ಸನ್ನು ನಾವು ಮೊದಲು ಜರಡಿ ಹಿಡ್ಕೊಳ್ಳೋಣ. ಈಗ ಇವೆಲ್ಲವನ್ನು ಒಂದೊಂದಾಗಿ ನಾವು ಜರಡಿ ಹಿಡ್ಕೊಳ್ಳೋಣ. ಗೋಧಿ ಹಿಟ್ಟು, ಅದನ್ನು ಕೂಡ ನಾವು ಜರಡಿ ಹಿಡ್ಕೊಂಡೇ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಕೊಕೊವಾ ಪೌಡರ್ ಅನ್ನು ಕೂಡ ನಾವು ಜರಡಿ ಹಿಡ್ಕೋತೀವಿ. ಅದ್ರ ಜೊತೆಗೆ ನಾನಿಲ್ಲಿ ಕಾಫಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಜರಡಿ ಹಿಡಿದು ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಅದಕ್ಕಿಂತ ಜಾಸ್ತಿ ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರ್, ಅದನ್ನು ಕೂಡ ನಾನಿಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬ್ರೌನ್ ಶುಗರ್ ಸ್ವಲ್ಪನೇ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಓಟ್ಸು, ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಮೇನ್ ಇಂಗ್ರೀಡಿಯೆಂಟು 1 ಬಟ್ಲು ಮೊಸರು, 1 ಬಟ್ಲು ಹಾಲು, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿಲ್ ತಗೊಂಡಿದ್ದೀನಿ. ಮೊಸರನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಹಾಲನ್ನ ನಾವು ಸ್ವಲ್ಪನೇ ಹಾಕೊಳ್ಳೋಣ. ಆಯಿಲ್ ಕೂಡ ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ಜಾಸ್ತಿ ಹಾಕೋದು ಬೇಡ ಅಂತ. ಈಗ ಎಲ್ಲದನ್ನು ಕನ್ಸಿಸ್ಟೆನ್ಸಿ ಚೆನ್ನಾಗಿ ದೋಸೆ ಬ್ಯಾಟರ್ ಬರೋ ತರ ನಾವು ಚೆನ್ನಾಗಿ ಬೀಟ್ ಮಾಡಬೇಕು. ನೀವೆಷ್ಟು ಚೆನ್ನಾಗಿ ಇದನ್ನ ಬೀಟ್ ಮಾಡ್ತೀರಾ ಅಷ್ಟು ನಿಮಗೆ ಕೇಕು ಫ್ಲಫಿ ಆಗಿ ಬರುತ್ತೆ. ನೋಡಿ, ನಾನು ವೆನಿಲಾ ಎಸೆನ್ಸು ಮತ್ತೆ ಪೈನಾಪಲ್ ಎಸೆನ್ಸ್ ಅನ್ನ ಹಾಕೊಂತ ಇದ್ದೀನಿ. ಅದಾದ್ಮೇಲೆನೂ ಕೂಡ ನಾ ಇದನ್ನ ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ. 5 ರಿಂದ 10 ನಿಮಿಷ ಇದನ್ನ ಚೆನ್ನಾಗಿ ಹ್ಯಾಂಡ್ ಬೀಟ್ ಮಾಡಿ, ಇಲ್ಲ ಬ್ಲೆಂಡರ್ ಇದ್ರೆ ನಿಮ್ಮ ಹತ್ರ ಬ್ಲೆಂಡರ್ ಇಂದನೂ ಕೂಡ ಬೀಟ್ ಮಾಡಿ. ಅದ ನಂತರ ನಾನಿಲ್ಲಿ ಕೇಕ್ ಟಿನ್ನಿಗೆ ಕೇಕ್ ಪೇಪರ್ ಅನ್ನ ಹಾಕಿದ್ದೀನಿ. ಅದನ್ನ ಹಾಕಿ ನಾನು ಎಲ್ಲದಕ್ಕೂ ಸಮ ಪ್ರಮಾಣದಲ್ಲಿ ಹಾಕಿ, ಇದ್ರ ನಂತರ ನಾನಿಲ್ಲಿ ಚಾಕೊಲವಾ ಕೇಕ್, ಈ ಕೇಕಿಗೆ ಲಾವಾ ತರ ಬರಬೇಕು ಅಂತ ನಾನಿಲ್ಲಿ ಒಂದಿಷ್ಟು ಚಾಕ್ಲೇಟ್ಸ್ ಅನ್ನ ತೆಗೆದುಕೊಂಡಿದ್ದೀನಿ. ದೀಸ್ ಆರ್ ಆಲ್ ರೆಡಿಮೇಡ್ ಚಾಕ್ಲೇಟ್ಸ್ ಅಂಡ್ ನಟ್ಸ್ ತಗೊಂಡಿದ್ದೀನಿ. ನಟ್ಸ್ ಅಂತ ಹೇಳಿದ್ರೆ ನಾನಿಲ್ಲಿ ಬರೀ ಅಕ್ರೋಟ್ ಮಾತ್ರ ತಗೊಂಡಿದ್ದೀನಿ. ಅಕ್ರೋಟ್ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಬೇಕಾದ್ಮೇಲೆ. ಅದರ ಮೇಲೆ ನಾನಿಲ್ಲಿ ಚಿಕ್ಕದಾಗಿರೋ ಚಾಕೋ ಚಿಪ್ಸ್ ತಗೊಂಡಿದ್ದೀನಿ. ಸೊ ನಿಮಗೆ ಯಾವ್ದು ಇಷ್ಟ ಅದನ್ನ ನೀವು ಟಾಪಿಂಗ್ಸ್ ಹಾಕೋಬಹುದು. ಈ ಟೇಸ್ಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳಿ, ಯಾವುದೇ ಇಂಗ್ರೀಡಿಯೆಂಟು ಪ್ರಿಸರ್ವೇಟಿವ್ ಏನೂ ಇರಲ್ಲ. ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾನು ಇಲ್ಲಿ ಅವರ್ನನ್ನ ಮೊದಲಿಗೆ 120 ಡಿಗ್ರಿನಲ್ಲಿ ಇಟ್ಕೊಂಡು 10 ಮಿನಿಟ್ಸ್ ಮುಂಚೆನೆ ನಾನು ಪ್ರೀ ಹೀಟ್ ಮಾಡ್ಕೊಂಡೆ ಇದ್ದೆ. ಸೊ ಡಬಲ್ ಹೀಟರ್ ಕೆಳಗಡೆ ಮತ್ತೆ ಮೇಲ್ಗಡೆ ಎರಡೂ ಕೂಡ ಹೀಟರ್ ಎತ್ತಿಟ್ಕೊಂಡಿದ್ದೀನಿ. ಅದರ ನಂತರ ನಾನಿಲ್ಲಿ 40 ಮಿನಿಟ್ಸ್ಗೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. 180 ಡಿಗ್ರಿ 40 ಮಿನಿಟ್ಸ್ ಮಧ್ಯ ಒಂದ್ಸರ್ತಿ ತೆಗೆದು ನೋಡ್ಬೇಕು. ಆಲ್ರೆಡಿ ನನ್ನ ಕೇಕ್ ರೆಡಿ ಆಗಿದೆ. ಸೊ ಇವಾಗ ನಾನೇನ್ ಮಾಡ್ತೀನಿ, ಅದನ್ನ ಅಲ್ಲೇ 10 ನಿಮಿಷ ಬಿಟ್ಟು ಅದರ ನಂತರ ನಾನು ಕೇಕ್ ಅನ್ನ ನಾನು ಹೊರಗಡೆ ತಕೋತಾ ಇದ್ದೀನಿ. ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೇನ್ ಅನ್ನಿಸ್ತು, ತರ ಟೇಸ್ಟ್ ಇತ್ತು, ನಿಮಗ್ ಮತ್ತೆ ಬೇರೆ ಈ ತರ ಏನಾದ್ರೂ ಅಡಿಗೆಗಳು ಅಥವಾ ಟೇಸ್ಟಿ ಆಗಿರೋ ಕೇಕ್ಸ್ಗಳು ಬೇಕಿತ್ತು ಅಂತ ಹೇಳಿದ್ರೆ ನನಗೆ DM ಮಾಡಿ. ಇದೇ ರೀತಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.